ನೋಡ್ತಾಳೆ ಮತ್ತಲ್ಲ ತಾಯಿ ಮತ್ತು ಮಕ್ಕಳು ಮಾಡ್ಲಾರ್ದು ಯಾರು ಮಾಡ್ಬೇಕು. ಇವು ಎರಡು ಬರ್ತೀರಿ ನಾವು ಊರಿಗೆ ಅಂದೆ ಒಲ್ಲೆ ಅಂದ್ವು. ಮತ್ತು ಇನ್ನೊಂದು ಸಾಲ ಸುಟಿ ಐತಲ್ಲ ಇರೋಲಕ್ಕೆ ಬಿಡು ಅಂತ ಅಲ್ಲೇ ಬಿಟ್ಟು ಬಂದೆ. ಈಗ ಮತ್ತೆ ಕರ್ಕೊಂಬಂದು ನಾನಾರು ಎಲ್ಲಿ ಬೀಳಕ್ಕೊಲೆ ಅದಕ್ಕೆ ನಾನು ಮತ್ತು ಈಗ ಸಣ್ಣಕಿನ ಊರಿಗೆ ಹೋಗ್ತಾನೆ ಅಂತ ಹೊಂಟಾಳೆ ಈಗ. ಮತ್ತು ನಾನು ಮಾಡ್ಬೇಕಲ್ಲ 3 ಮಂದಿ ಗಂಡು ಮಕ್ಕಳಿಗೂ ಈಗ ಅದಕ್ಕೆ ಹಾಕಿ ಬಿಡುವ ಹೋಗ ಅಂದೆ. ಇವು ದೊಡ್ಡವನು ಹೊಕ್ಕನೆ ಅನ್ನಕತ್ತಾನ ಹೊಲ್ದಾಗ ಏನಿಲ್ಲಲ್ಲ ಮತ್ತು ಈಗ ಪೀಕ್ ಇವೇನು ಆಫೀಸ್ಗೆ ಹೋಗ್ಬೇಕಾಗಿಲ್ಲ ಎಲ್ಲಿಲ್ಲ ಅದಕ್ಕೆ ಹೊಕ್ಕನೆವಾ ಅಂದ ಆತಪ್ಪ ಹೋಗ ಅಂದನಿ. ಇನ್ನು ಸಣ್ಣ ಒಂದು ಹಂಗೆ ಬಿಡೋಕ್ಕಾಗಿಲ್ಲ ನೋಡಿ ಒಂದು ಆಫೀಸು ಶೂಟಿ ಮಾಡೋಕ್ಕಾಗಿಲ್ಲ ಇಲ್ಲೇ ಇರ್ತಾನೆ ಇವ್ರು ಇರ್ತಾರೆ ನಾನು 3 ಮಂದಿ. ಇನ್ನು ಆಕಿ ಬಿಡು ಆಕಿ ಫೋನ್ಯಾಗ ವಿಡಿಯೋ ಮಾಡಿ ಆಕಿ ಎಲ್ಲಿದ್ರೇನು ಮಾಡಿ ಹಾಕ್ತಾಳೆ ಅಲ್ಲ ಆಕಿ ಮತ್ತೆ ದವಾಖಾನೆ ತೋರಿಸೋದೇನಾச்சு ಅಂತಕ್ಕ ತೋರ್ಸ್ಯಾರವ ಅವರ ಗಂಡ ಎಂತಿ ನಾ ಏನು ಕೇಳಕ್ಕೆ ಹೋಗಿಲ್ಲ. ನಾನು ಹೊಳ್ಳೊಳ್ಳಿ ಕೇಳಿದ್ರೆ ಆಕಿಗೆ ಬೇಜಾರಾಕೈತೆ ಅಂತೇಳಿ ನಾ ಏನು ಕೇಳಕ್ಕೆ ಹೋಗಿಲ್ಲ. ಅವ್ರಿಗೆ ತೀರ್ಬೇಕಾವೆಲ್ಲ ಏನು ಬಾ ಅಂದಿದ್ರು ಬಿಡಂದಿದ್ರು ಏನೋ ಎತ್ತ ಗೊತ್ತಿಲ್ಲ. ಒಂದ್ಸಲ ಯಾವಾಗಾರ ಈಕಿ ರತ್ನ ಫೋನ್ ಮಾಡಿಲ್ಲ ಅಂದ್ರೆ ಅಲ್ಲೇ ಕೇಳ ಅಂತ ಹೇಳ್ತೀನಿ. ಅವ್ರು ಕೇಳೋದಕ್ಕೂ ನಾ ಕೇಳೋದಕ್ಕೂ ಇದಾಕತ್ತೆ ಹೋಲತ್ತ ಎಲ್ಲಿ ಕೇಳಕ್ಕೆ ಹೋಲಿ ಸುಮ್ಮನೆ ನಮ್ಮ ಮತ್ತೆ ಹೊಳ ಮಕ್ಕಳ ಸಲ ಕಾಡಿಸ್ತಾಳೆ ನನಗಂತಂದ್ರೆ ಮಾಡಿಲ್ಲ. ಈಗ 2-3 ಸಲ ಕೇಳಿದಾಗ ಅಂದಾಳ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೇನೆ. ಪರಕರ ಅಲ್ಲ ನಮ್ಮ ಅಕ್ಕ ಮನಿ ಖಾಲಿ ಮಾಡ್ಕೊಂಡು ಹೋಗ್ಯಾಳಲ್ರಿ ಎಲ್ಲ ನಿಮ್ಮ ಮನೆಯಾರ ಕುತಂತ್ರನೇ ಇರ್ತತಿ. ಎಲ್ಲೋಗ್ಯಾಳಕ್ಕೆ 1 ತಿಂಗಳದಾಗ ಬೇರೆ ಹುಡುಗಿ ಮದುವೆ ಮಾಡ್ತೀನಿ ಅಂದ್ಲು. ಈಗೇನು ಸುದ್ದಿನೇ ಇಲ್ಲಲ್ಲ. ಫೋನ್ ಹಚ್ಚಿದ್ರೆ ಎಲ್ಲ ಫೋನು ಸ್ವಿಚ್ ಆಫ್ ಅದಾವ. ಎಲ್ಲದಾಳಕ್ಕಿ ಅದಕ್ಕೇನು ಮಾಡ್ಬೇಕು ಅದಕ್ಕೇನು ಮಾಡ್ಬೇಕು ಪರಕ ಒಟ್ಟ ತಲೆ ಕೆಡಿಸ್ಕೊಬೇಡ ಹೆಟ್ಟ ಅವಂಗೆ ಹೇಳ್ತಾನೆ ನಾನು ನಿಂಗೆ ಏನಾರ ತುಟ್ಟಕ್ ಬಿಟ್ಟಕ್ಕೆ ಅನ್ಲಿ ಇಕ್ಕರ್ಸಿ ಬಿಡ್ತಾನೆ ಊರಾನ್ ಮಂದಿ ಕರೆದು ಆತ್ ಶಾಂತಕ್ಕ ಏನು ಮಾಡ್ಬೇಕು ಅದಕ್ಕೆ ನಿಮ್ಮ ಅಕ್ಕ ಮನೆ ಬಿಟ್ಟು ಹೋದ್ರೆ ನಾನೇನು ಮಾಡ್ಬೇಕ ಅಲ್ಲ ಯಾಕ್ರಿ ನೆನಪು ಹಾರಿಬಿಟ್ರನ ನೋಡ ನಿಮ್ಮ ಮಗನ ಜೀವ ನನ್ನ ಕೈಯಾಗೈತಿ. ಏನು ಆಟ ಹಚ್ಚಿ ನೀನು ಏನು ನನ್ನ ಮಗನ ಕೊಲ್ಲಾಕಿ ಏನು ಅದೇನು ಹುಟ್ಟು ಬರಕ್ಕೆ ಹುಲ್ ಜಲ್ ಅಂತ ತಿಳ್ಕೊಂಡೆ ಏನು ಬಿಟ್ಟಿ ಬಿದ್ದಾನ ಅಂತ ತಿಳ್ಕೊಂಡಿಯ ನನ್ನ ಮಗ ಅವನ್ನೇನು ನೀ ಕೊಲ್ತೀಯ ಯಾವನ್ ನೀನು ಯಾವ ಊರ್ ನಾಯಿ ನೀನು ನನ್ನ ಮನೆ ಕಡೆ ಬಂದು ಬೊಗಳಾಕತ್ತಿ ನಡಿ ಯಾವಕ್ಕೆ ನಿಮ್ಮ ಅಕ್ಕ ಅಕ್ಕಿ ಮನೆ ಕಡೆ ನಡಿ ಇಲ್ಲಿ ನಿಂತು ಮಾತಾಡಕ್ ನೀನು ಏನು ಅಧಿಕಾರ ಐತಿ ಯಾಕೆ ಇಲ್ಲಿ ಬಂದಿ ನೋಡ್ರಿ ಪರಕರ ನೀವು ಭಾಳ ದೊಡ್ಡ ತಪ್ಪು ಮಾಡಾಕತ್ತೀರಿ. ನನ್ನ ಮ್ಯಾಗ ಕೈ ಮಾಡಿದ್ರಿ ಮತ್ ಸರಿ ಇರಂಗಿಲ್ಲ. ಏನ್ ಮಾಡ್ತಿಲೆ ಹಾಲು ಕಟ್ಟ ಬಾಡೆ ಏನ್ ಮಾಡ್ತಿಲೆ ಬಾಡೆ ನೀನು ಏನಿಲ್ಲ ನೀನು ಊರಾನ್ ಮಂದಿ ಕರೆದ್ವಿ ಊರಾನ್ ಮಂದಿ ಯಾಕ ನಾನು ನಿನ್ನ ಚಡ್ಡಿ ಬಿಚ್ಚಿ ನಿನ್ನ ಚೊಣ್ಣ ಬಿಚ್ಚಿ ಕಂಬಕ್ಕೆ ಕಟ್ಟಿ ಹೊಡ್ತೀನಿ ಮಗನ ಮತ್ತೆ ಏನ ಮತ್ತೆ ನೋಡ ಮದುವೆ ಮಾಡ್ಕೊಳ್ಳೋ ಮುಲ್ಲ ಇವ ಹೋಗ ನಿಮ್ಮ ಅಕ್ಕಗೆ ಹೇಳೋದಲ್ಲ ಲಗ್ನ ಮಾಡ್ತಾಳ ಇಲ್ಲಿ ಬಂದು ಎದ್ಕೊಂಡಾಡಕತ್ತಿ ಮನಿ ಖಾಲಿ ಮಾಡ್ತಾಳ ದೇಶ ಬಿಟ್ಟು ಸುಡ್ಗಾಡಕ್ ಹೋಗಿರ್ತಾಳ ಅದನ್ನೇ ನಮಗೆ ಹೇಳ್ತಿ ನೀನು ನಿಮ್ಮ ಗಂಡನ ಪರಕರ ನಿಮ್ ಗಂಡನ ಬ್ಯಾರೆ ಮನಿ ಮಾಡಿ ಇಟ್ಟಾನ ಮಗಳಿಗೆ ಏನ್ ತೊಂದರೆ ಆಗ್ಬಾರ್ದು ಅಂತೇಳಿ ನಾನು ಜೈಲಿಗೆ ಕಳ್ಸ ನಾ ಬಿಡ್ತೇನೆ ಅಂತ ಮಾಡಿರನ ನನ್ನ ಗಂಡ ಬೇರೆ ಮನಿ ಮಾಡಿಟ್ಟಾನ ಅಂತ ಯಾರು ಹೇಳಿದ್ ನಿನಗೆ ನನ್ನ ಗಂಡಗೂ ಹೇಳಾರ್ದ ಕೇಳಾರ್ದ ಇಲ್ಲಿ ಬಂದು ನಿಮ್ಮ ಅಕ್ಕ ಬಾಯಿ ಮಾಡಿ ತಾನೇ ಬೇರೆ ಮನಿ ಮಾಡ್ಕೊಂಡು ಹೋಗ್ಯಾಳ. ನನ್ನ ಗಂಡ ಇವತ್ತಿನರಿಗೆ ಕೊಟ್ಟು ಹೋಗಿಲ್ಲ ತಾನು ಫೋನು ಚೇಂಜ್ ಮಾಡ್ಕೊಂಡಾಳ. ಏನ ನನ್ನ ಗಂಡ ಕೊಟ್ಟು ನನ್ನ ಗಂಡನು ಬೇಡ ಅಂತ ಆಕಿಗೆ ಗೊತ್ತೇನ 4 ಮನಿ ಭಾಂಡೆತಿಗೆ ಜೀವನ ನಡೆಸ್ತೀನಿ ನಿಮ್ಮ ಸುದ್ದಿನೇ ಬೇಡ ಅಂತೇಳಿ ಹೇಳೋದು ಬಿಟ್ಟಾಳಕಿ ಕೇಳೋಗಕ್ಕಿನೇ ಎಲ್ಲಿ ಸಿಗ್ತಾ ಹುಡುಕೋಗ ಪೇಪರ್ನೇ ಹಾಕ್ಸೋಗ ಏನ ಹೋಗ ಬಾಳೆ ಹಾಳು ಮಾಡ್ತೀನಿ ಮಾಡೋಗ ಯಾರು ಬೇಡ ಅಂದ್ರೆ ಅವ್ರಿಗೆ ಇರ್ಬೇಕಿತ್ತದ ಐತಿ ಆ ತಾಯಿ ಮಗಳಿಗೆ ಇಲ್ಲ ಅದ ನಾನೇ ಯಾಕೆ ತಲೆ ಕೆಡಿಸ್ಕೊಳಕ್ ಹೋಗುನ ನನ್ನ ಮಗನ ವಿಚಾರಕ್ಕೆ ನನ್ನ ಸಂಸಾರ ವಿಚಾರಕ್ಕೆ ನನ್ನ ಮನೆ ವಿಚಾರಕ್ಕೆ ಹೆಜ್ಜೆ ಇಟ್ಟಿ ಬುಟ್ಲೆ ಹೊಡೆದ ಚಪ್ಪಲ್ ಹಾಕಿಲ್ಲ ಕತ್ತಿ ಬೇಕು ಕುಂದಿಸ್ ಮೆರವಣಿಗೆ ಮಾಡ್ತೇನೆ ಮತ್ತೆ ನಡಿ ಮೊದಲ ಈ ಮನಿ ಬಿಟ್ಟ. ನೋಡ್ರಿ ನಿಮ್ ಗಂಡಗೆ ಎಲ್ಲಾ ವಿಚಾರ ಗೊತ್ತೈತಿ ಪರಕರ ಇದ್ರ ಪರಿಣಾಮ ಅನುಭವಿಸ್ತೀರಿ ನೀವು ಹೇಳ್ತಾ ಇದೀನಿ. ಇದ್ರ ಪರಿಣಾಮ ಅನುಭವಿಸ್ತೀರಿ ನೀವು. ನೀನ್ ಮಾತನೇ ಬಗ್ಗವಲ್ಲ ನೀನು ನಿನಗ ಅದೇನ ಕತ್ತಿಗೆ ಲತ್ತಿ ಪೆಟ್ಟ ಅಂತೇಳಿ ನಿನಗ್ ಬೀಳ್ಬೇಕು ನಿನಗ ಅಂದ್ರೆ ಬಗ್ಗವ್ ನೀನು ಏನ್ ಅನ್ಭವಿಸ್ತೇನೆ ನೀ ಯಾವ ಊರ್ ನಾಯಿ ನನಗ ನೀನ್ ಅಣ್ಣ ತಮ್ಮ ತಂಗಿ ತಮ್ಮ ಏನ್ ನೀನ್ ನನಗ ನೀ ಏನು ಅಲ್ಲ ನನಗ ನಾ ಯಾಕೆ ಅನ್ಭವಿಸ್ತೀನಿ ನಿನ್ ಸಲಾಗಿ ಯಾಕ ಹೆಚ್ಚಾಗೈತೆ ನಿನಗ ತಿನ್ ಸೊಕ್ಕ ಮೈಯಾಗ ತಿಂದಿದ್ ನಾಣ ಹೆಚ್ಚಾಗೈತೆ ನಿನಗ ಅದಕ್ಕೆ ಮಾಡಾಕತ್ತಿ ಅನ್ಭವಿಸ್ತೀನಿ ನೀ ಯಾವ ಊರ್ ನಾಯಿ ನನಗ ಅನ್ಭವಿಸಕ ಅಲ್ಲೇ ನಿಮ್ಮ ಅಕ್ಕಗ ತಮ್ಮಂದ ಎತ್ತಿ ಇಲ್ದ ಮನಿ ಬಿಟ್ಟು ಹೋಗಿ ಕುಂತಾಳ ಆಕಿದ್ ಬಿಟ್ಟ ನೀವ ಮುಲ್ಲಾ ಬಂದಾನಿಲ್ಲ ಅನುಭವಿಸ್ತಿ ಅಂತ ಹೇಳಕ್ ನನಗ ನಡಿ ಮೊದಲ ನಡಿ ಇಲ್ಲಿಂದ ನನ್ನ ಮಗನ ಒಂದ ಮುಟ್ಟಿದಿ ಮತ್ ನಿನ್ನ ಕತಿ ನೆಟ್ಗಿರಂಗಿಲ್ಲ ಅಂತ ತಿಳ್ಕೊಂಬಿಡ ಸಾಯಿ ಮಠ ಅಲ್ಲ ನಿನ್ನ ಜೈಲಿಗೆ ಹಾಕ್ಸಲ್ಲ ಊರಾನ್ ಮಂದಿನ ಹೊಡೆದುಕೊಂಡು ಬಿಡ್ತೇನೆ ನಿನ್ನ ಏನ ನನ್ನ ಮಗ ಒಂದು ಇರ್ಬಿ ಕಡದ್ರು ನೀನ ಕಾರಣ ಅಂತ ತಿಳ್ಕೊತೀನಿ ಅದಕ್ಕೆ ನಡಿ ಹೊರಗೆ ಮೊದಲ ಮಗನ ಕೊಲ್ತಾನಂತೀವ ಏನಂತ ತಿಳ್ಕೊಂಬಿಟ್ಟಿ ಏನೋ ಮರ ಈ ಹೆಣ್ಮಗಳು ಹೆದರ್ತಾಳಂತ ಮಾಡಿದ್ದೆ ಹೆದರಲಿಲ್ಲ ವಾಪಸ್ ನನಗೆ ಜಗಳ ಮಾಡ್ಬಿಟ್ಲಲ್ಲ. ಛೇ ಏನು ಮಾಡೋದೀಗ ಹೆಂಗೆ ತಪ್ಪಿಸ್ಕೊಳ್ಳೋದು ಏನು ಮಾಡ್ಬೇಕಾತ ಹೆದರ ಒಳ್ಳೆ ಕೇಟು ಅಯ್ಯೋ ದೇವ್ರಿ ಈ ನಮ್ಮ ಅಕ್ಕ ನೋಡಿ ಮನೆ ಖಾಲಿ ಮಾಡ್ಯಾಳ ಏನು ಮಾಡಲಿ ಈಗ ನಾನು ಹೆಂಗೆ ಪತ್ತೆ ಹಚ್ಚೋದು ಛೇ ಪರಕ ಸರಿಯಾಗಿ ಮಾಡಿದೆ ಅವಂಗ ನೀ ಹೆದರ್ತಿ ಅಂತ ತಿಳ್ಕೊಂಡಿದ್ನ ಕಾಂತತಿ ಹೆಟ್ಟಿದಿಲ್ಲ ಬೇಸಿಗೆ ಇನ್ನು ನೋಡಿ ನಿನ್ ಸುದ್ದಿಗೆ ಬಂದ್ರು ಕೇಳವ ಶಾಂತಕ್ಕ ನಿಂದ ಧೈರ್ಯ ಇಲ್ಲ ನಾ ಹಿಂಗೆ ಮಾಡಿದ್ದೆ ಇವ ನಾನು ನಿಜವಾಗ್ಲೂ ಇಷ್ಟು ಹೆದರ್ಸಿ ನಿಲ್ಸ್ತಿದ್ದಿಲ್ಲ ಬಿಡು ಹಾಗಿದ್ರೆ ಮೊನ್ನೆ ಇದು ಮಾಡ್ತಿದ್ದೆ ಅಂತಾದ ನಾನು ನಂಗೆ ನಿಂದ ಧೈರ್ಯವ ಶಾಂತಕ್ಕ ಕರೇನ
ಹ್ಞೂ ಲೇ, ಯಾವುದೇ ತಾಯಿ ಆದರೂ ತನಗೇನಾರು ತೊಂದರೆ ಆದರೂ ಸಹಿಸ್ಕೋತಾಳ. ಮಕ್ಕಳ ವಿಚಾರಕ್ಕೆ ಮಕ್ಕಳ ಸುದ್ದಿಗೆ ಯಾರ ಬಂದ್ರೆ ಯಾಕೆ ತಾಯಿನೂ ಸಹಿಸ್ಕೊಳ್ಳೋದಿಲ್ಲ. ಅದಿಂಥ ಬಾಡ್ಯಾಗಳಿಗೆ ಗೊತ್ತಾಗಬೇಕು. ಏನು ಗಂಡನ್ನ ಮಕ್ಕಳನ್ನ ರಕ್ಷಿಸ್ಕೊಳಕ ಪ್ರತಿಯೊಂದು ಹೆಣ್ಣಿಗೂ ಶಕ್ತಿ ಇರ್ತೈತಿ. ನಿಜವಾಗ್ಲೂ ಶಾಂತಕ್ಕ, ಅದ ಹೆಣ್ಮಕ್ಳು ನೋಡಕ್ಕೆ ಭಾಳ ವೀಕ್ ಅನ್ನಂಗೆ ಕಾಣ್ತಾರೆ. ಆದ್ರೆ ಅವರಷ್ಟು ಸ್ಟ್ರಾಂಗ್ ಮೆಂಟಲಿ ಇದು ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಕರೆನ ಹ್ಞೂ ಮತ್ತೆ ಹೊರಗೂ ದುಡ್ದು ಬರ್ತಾರ, ಮನ್ಯಾಗೂ ಮಾಡ್ತಾರೆ. ಎಷ್ಟು ಕಷ್ಟ ಆದರೂ ಅನುಭವಿಸ್ತಾರೆ, ಸಹಿಸ್ಕೋತಾರೆ. ಕೆಲವ್ರು ಇರ್ತಾರೆ ಅದಕ್ಕೆ ಪ್ರಸಂಗಿಗಳು, ಯಾವುದನ್ನು ಆಗಂಗಿಲ್ಲ, ನಾನು ಮಾಡಂಗಿಲ್ಲ, ನಾನು ಹಂಗನ ಹಿಂಗೆ, ನಾನು ಅಂಥ ಮಂತಿಂದ ಬಂದೀನಿ, ಇಂಥ ಮಂದಿಯಿಂದ ಬಂದೀನಿ. ಆಮೇಲೆ ತಡ್ಕೊಳ್ಳಾರ್ದ ಪಟಕ್ಕಂತ ಜೀವ ತಕ್ಕೊಳ್ಳೋದು, ಆಮ್ಯಾಗ ಎಲ್ಲರ ಮೇಲೂ ಚೀರಾಡೋದು. ಅದು ಮತ್ತೆ ಕೆಲವ್ರು ಇರ್ತಾರೆ, ಇರಲ್ಲ, ಅದರಲ್ಲೂ ಎಲ್ಲರೂ ಒಳ್ಳೆಯವರೇ ಇರ್ತಾರೆ ಅಂತ ಹೇಳಂಗಿಲ್ಲ. ಆದರೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ತಾಕತ್ ಜಾಸ್ತಿ. ಅದಕ್ಕೆ ಹೇಳಿಲ್ಲ ಪುನೀತ್ ರಾಜ್ಕುಮಾರ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತೇಳಿ. ಸರಿ ಆಯ್ತು, ನಾ ಬರಲಿ, ಹಂಗಾರ ಹೊಕ್ಕ ನಿಮ್ಮ ಮನೆ ಕಡೆ ಕೆಲಸದವ. ಅದು ಹೊಕ್ಕ ನಂತಿತ್ತು ನನ್ನ ಸಣ್ಣ ಸೊಸಿ ಊರಿಗೆ. ಏನು ಈಗ ಹೋಗ್ಕಳ ಸಂಜೆಗೆ ಹೋಗ್ಕಳ ಗೊತ್ತಿಲ್ಲ, ಹೋಗೋದಂದ್ರೆ ಹೇಳಿ, ಈಗ ಹೋದ್ರೆ ಓದ್ಲಾಕೆ. ಅದಕ್ಕೆ ಮನೆ ಕಡೆ ಹೋಗ್ತಾನೆ. ಬರ್ದಂತ ಮತ್ತೆ ಹುಡುಗ ಮಕ್ಕೊಡತನ. ಹ್ಞೂ ಶಾಂತಕ್ಕ, ನೀ ಬಾಗ್ಲ ಹಾಕೊಂಬಿಡ. ಮತ್ತೆ ನಾತ ಹೋಗುತ್ತಲೇ ಬಂದಿಗಿಂದನವ ಯಾಕೆ ಬೇಕು ಸುಮ್ಮನೆ ಬಾಗ್ಲ ಹಾಕು. ನಿನ್ನ ಗಂಡ ಬಂದ್ಮಟ ಬಾಗ್ಲ ತೆಗಿಬೇಡ. ಹ್ಞೂ ಶಾಂತಕ್ಕ, ಯಾಕಂದ್ರೆ ಈ ಬಾಡ್ಯಾಗಳು ಮತ್ತೆ ಆಮೇಲೆ ಅದಕ್ಕೆ ಬೇಕು, ಕೆಟ್ಟವರಿಂದ ಸ್ವಲ್ಪ ದೂರ ಇರೋದ ಒಳ್ಳೇದು. ಅದಕ್ಕೆ ಯಪ್ಪ ಮೊದಲು ಬಾಗ್ಲ ಹಾಕೊಂಡ್ಬಿಡ್ತೀನಿ. ಏನಾತ ಬೆಳಿಗ್ಗೆ ಬಂದಿಯಲ್ಲ, ನಾ ಮನೆ ಕೆಲ್ಸಕ್ಕೆ ಹೋಗ್ಬೇಕು. ಅವ್ರು ಏನು ಅನ್ಕೋತಾರ, ನಾನು ಲೇಟಾಗಿ ಹೋದ್ರೆ ಮತ್ತೆ ಕೆಲ್ಸಕ್ಕೆ ಬರ್ಬೇಡ ಅಂತಾರೆ ನಂಗೆ. ಸುಮ್ಮನಿರವ, ಕೆಲ್ಸಕ್ಕೆ ಹೋಗ್ಬೇಕು. ನಾನು ಬಾಂಡೆ ತೊಳಕ್ಕೆ ಹಚ್ಕೊಂಡ್ಬಿಡು. ಅಲ್ಲೇ ನನಗೊಂದು ಮನೆ ಕೇಳ್ಬಿಡು, ಇಲ್ಲೇ ಬಂದ್ಬಿಡ್ತೀನಿ ಅಂತ ಹೋಗ್ಲಿ. ನಾನು ಬಂದಿಲ್ಲೇ ಎಲ್ಲರೂ ಒಂದು ಮನೆ ಕೆಲ್ಸಕ್ಕೆ ಸೇರ್ಕೊಂತೀನಿ. ಯಾಕೆ ಏನಾತು? ಇನ್ನೇನಾಗ್ಬೇಕವ? ನೀನೇನ ಮನೆ ಖಾಲಿ ಮಾಡಿ ಗೊತ್ತಾಗ್ಬಾರ್ದು ಅಂತೇಳಿ ಫೋನ್ ನಂಬರ್ ಎಲ್ಲ ಸ್ವಿಚ್ ಆಫ್ ಮಾಡಿಸಿದೆ. ಈಗ ಅವ್ನು ನಿನ್ನೆ ನಮ್ಮ ಮನೆಗೆ ಬಂದಿದ್ದ ಗೊತ್ತಾ? ಏನ ಮನೆಗೆ ಬಂದಿದ್ನಾ? ಹಾಂ, ಮನೆಗೆ ಬಂದಿದ್ದ. ಅದು ಹೆಂಗೆ ನಿಮ್ಮ ಮನೆಗೆ ಗೊತ್ತಾತ ಅವಂಗ? ಗೊತ್ತಾಗಕನ್ನಕೇನ ಅವನೇ ನನ್ನ ಮನೆ ಅಂತ ತಿಳ್ಕೊಂಡು ಬಂದಿದ್ದಿಲ್ಲ. ನನ್ನ ಗಂಡನ ಫ್ರೆಂಡ್ ಅದೇ ಜೈಲಿಗೆ ಹೋಗಿ ಹಿಂಗೆ ಅಂತ ಹೆಸರು ಹೇಳಿದ್ನಲ್ಲ ನಿಂಗೆ, ಇವನೇ ಅವನು. ನಿನ್ನೆ ನಾನು ನನ್ನ ಗಂಡಗೆ ಇದ್ದಿದ್ದೆಲ್ಲ ಸತ್ಯ ಹೇಳ್ಬಿಡ್ಬೇಕಂತ ಅನ್ಕೊಂಡು ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಅವನದು ಫೋನ್ ಬಂತು. ಮನೆಗೆ ಬಂದ. ಅವ್ನು ಬಂದ ತಕ್ಷಣ ಬಚ್ಚಿಟ್ಕೊಂಡೆ. ನನ್ನ ಗಂಡ ಅವ್ನು ಪರಿಚಯ ಮಾಡಿಸ್ಬೇಕಂತ ಎಷ್ಟು ಹುಡುಕಿದ್ರು ನಾನು ಸಿಗಲೇ ಇಲ್ಲ ಗೊತ್ತನ. ನನ್ನ ಮನಸ್ಸಿಗೆ ಭಾಳ ಬೇಜಾರಾಗಿತ್ತು. ನನ್ನ ಗಂಡನ ಹತ್ರ ಸುಳ್ಳು ಹೇಳಿ ಉಳ್ಕೋಬೇಕಾದ್ರೆ ನಾ ಎಷ್ಟು ಸಾಹಸ ಪಟ್ಟೇನಿ ನನಗೆ ಗೊತ್ತನ. ಸುಳ್ಳ ಜಳಕ ಮಾಡ್ಬೇಕಂತ ಹೇಳಿ ಅರ್ಜೆಂಟ್ ಸುಳ್ಳೆ ಬಚ್ಚಲು ಕೊಡಗೇನೆ. ನನ್ನ ಗಂಡ ಯಾಕೆ ಏನಾಯ್ತು ಅಂದಿಟ್ಟು ಬಂದು ಹೋಗಂತ ಎಷ್ಟು ಕೈ ಮುಗದ. ನಾವು ಅಲ್ಲ ಅಂತಂದೆ ತಪ್ಪಿಸ್ಕೊಂಡೆ. ನಿನ್ನೇನೋ ಒಂದ್ಸಲ ತಪ್ಪಿಸ್ಕೊಂಡೆ, ಇನ್ನೊಂದ್ಸಲ ಹೆಂಗವ. ಅದು ಅಲ್ಲದೆ ಒಂಥರ ನನಗೆ ಹೆದರಿಕೆ ಬಂದಂಗೆ ಆಗ್ಬಿಟ್ಟೈತೆ. ನನಗಂತೂ ಈ ಸುಳ್ಳಿನ ಕೋಟಿ ಒಳಗೆ ಬದುಕಕ್ಕೆ ಆಗ್ವಲ್ತು. ನಾನು ಇದ್ದಿದ್ದೆ ಹೇಳ್ತೇನೆ, ಅದು ಏನಕ್ಕತ್ತ ಆಗ್ವಲ್ತಕ್ಕ. ಯಾಕಂದ್ರೆ ಅವನಿಂದ ಗೊತ್ತಾದ್ರೆ ನನ್ನ ಗಂಡಕ್ಕೆ ಸಿಟ್ಟು ಬರ್ತೈತಿ. ನಾನೇ ಇದ್ದಿದ್ದು ಒಪ್ಕೊಂಡ್ಬಿಡ್ತೇನೆ. ಯಾಕಂದ್ರೆ ಅವ್ರ ಫ್ರೆಂಡ್ ಅದ ನನ್ನ ಮೇಲೆ. ಈಗ ನಾಳೆ ಏನೋ ಒಂದು ಸಣ್ಣ ಪುಟ್ಟ ಫೋಟೋ ಹೊಡೆದು ಸ್ಟೇಟಸ್ ಇಡಲಿ, ಅಥವಾ ಈಗ ಫ್ರೆಂಡಿಂದ ಈ ಫೋನಿನ ಸೋಷಿಯಲ್ ಮೀಡಿಯಾ ನಿಂಗೆ ಗೊತ್ತೈತಿ, ನಮ್ಮ ಫೋಟೋ ನೋಡಿದ್ರು ಸಾಕು ಅವನಿಗೆ. ಅದಕ್ಕೆ ಬೇಡ, ಅವ ನನ್ನ ಗಂಡನ ಮುಂದೆ ಹೇಳಿ ಏನೇನಾರು ಅನ್ನೋದಕ್ಕಿಂತ ನಾನೇ ನನ್ನ ಗಂಡನ ಮುಂದೆ ಹೇಳ್ತೀನಿ. ನೀ ಹಿಂಗೆ ಕಿರಿಕಿರಿ ಮಾಡಿದೆ ಅಂದ್ರೆ ನೋಡ್ಯವ, ನಾ ಹೇಳ್ತೀನಿ, ನೀ ಸುಮ್ಮನಿರು. ಅಯ್ಯೋ ದೇವ್ರೆ, ಇದೇನೋ ಯವ್ವ ಪಾಪ, ನನ್ನ ಮಗಳಿಗೆ ಎಲ್ಲಿರೋಕ್ಕೂ ನೆಮ್ಮದಿನೇ ಇಲ್ಲನೇ ಹೆಂಗಂತೇನೆ ನಾನು. ಅಯ್ಯೋ, ಈಗ ಏನು ಮಾಡೋದ ಹೇಳಕ್ಕೆ ಹೋಗಬೇಡ. ಇನ್ನು ಎಷ್ಟು ದಿನ ಆಕತ್ತೆ ಅಷ್ಟು ದಿನ ದೂಡಿದನ್ನ ಒಂದು ಕೂಸಾಗಲಿ ತಡಿ. ಒಂದು ಹೊಟ್ಟಿಲಾರ ನಿಂತಿ ಅಥವಾ ಒಂದು ಕೂಸಾತಂದ್ರೆ ಅವಾಗ ನಿನ್ನ ಗಂಡಗೆ ನೀನು ಹೊರಗೆ ಹಾಕಕ್ಕೆ, ನೀನು ಕೂಡ ಜಗಳ ಮಾಡೋಕ್ಕೆ ಅವಕಾಶ ಇರಂಗಿಲ್ಲ. ಏನು ಸುಮ್ಮನಿದ್ದು ಬಿಡು, ಹೋಗಲಿ. ದೌಡೊಂದು ಒಂದು ಹೊಟ್ಟಿಲ್ ನಿಂದ್ರೆ ಸಾಕು. ಹೊಟ್ಟಿಲ್ ನಿಂತೆ ಕೂಸು ಡೆಲಿವರಿ ಆತಂದ್ರೆ ಆಮೇಲೆ ಸತ್ಯ ಗೊತ್ತಾಗಲಿ. ಅಂದ್ರೆ ಈ ಒಂದು ಅನಾಥಾಶ್ರಮಕ್ಕೆ ಹಾಕೈತಲ್ಲ, ಇದು ಒಂದು ಅನಾಥಾಶ್ರಮಕ್ಕೆ ಹಾಕ್ಬಿಡುವಂತಿ ಅಲ್ಲ? ಇದೇ ನಿನ್ನ ಉದ್ದೇಶ. ಬೇಡ, ಸುಮ್ಮನೆ ನಾ ಇದ್ದಿದ್ದು ಒಪ್ಕೊತೇನೆ, ಇದ್ದಿದ್ದು ಹೇಳ್ತೇನೆ. ನಾನು ಖುಷಿನ ಅನಾಥಾಶ್ರಮದಿಂದ ತೊಗೊಂಬಂದು ಸಾಕ್ಕೊಂತೇನೆ. ಇಲ್ಲೋಡ, ಗಂಡು ಮಕ್ಳು ಹೆಂಗಾರ ಯಾಕಿರಲಿ, ಹೆಣ್ಣು ಮಗಳು ಇಂಥದ್ದೊಂದು ಕೆಲಸ ಮಾಡ್ಯಾಳ ಅಂದ್ರೆ ಗಂಡು ಮಕ್ಳು ತಡ್ಕೊಳ್ಳೋದಿಲ್ಲಲಿ. ನಾ ಹೇಳೋದು ಕೇಳು, ಹೇಳಕ್ಕೆ ಹೋಗಬೇಡ. ಏನು ಹೇಳಬಾರ್ದು, ನನಗೆ ಯಾಕೆ ಬೇಜಾರಾಗೈತವ. ನನಗೆ 24 ತಾಸು ಒಂಥರ ಹೆದರಿಕೆ, ಭಯ. ಏನಾರ ಮಾತಾಡಕ್ಕೆ ಬಂದ್ಬಿಟ್ಲೆ ನನ್ನ ಗಂಡ ಅದನ್ನೇ ಕೇಳಕ್ಕೆ ಬಂದ ನಾನು ಅನಿಸ್ತತಿ. ಗೊತ್ತನ ನಿಂಗೆ ಗೊತ್ತಿಲ್ಲ, ಆತಂಕದೊಳಗೆ ಬದುಕಕ್ಕಾಗಂಗಿಲ್ಲ. ಅದಕ್ಕೆ ನನಗಿನ್ನು ಮುಚ್ಚಿಟ್ಕೊಂಡಿರೋಕ್ಕಾಗಲ್ಲ. ಸುಳ್ಳನ ಮತ್ತೆ ಇದ್ರಿಗೆ ದೇವಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿ ಇಲ್ಲಿ ಬಂದೇನೆ. ಇನ್ನೂ ಎಷ್ಟಂತ ಸುಮ್ಮನಿರಲಿ. ಅದಕ್ಕೆ ನಾ ಹೋಗ್ತೇನೆ, ನಾ ಏನಿದ್ದಿದ್ದು ಹೇಳ್ಬಿಡ್ತೇನೆ. ಬ್ಯಾಡ ಮಗಳು, ಬ್ಯಾಡವ. ಇನ್ನು ಎಷ್ಟು ದಿನ ಆಕತ್ತೆ ಅಷ್ಟು ದಿನ ದೂಡು ಹೆಂಗಾರ ಮಾಡಿ. ಏನು ಒಂದು ಕೂಸು ಅಂತ ಆತಂದ್ರೆ ಏನು ಅವಾಗ ನಿನ್ನ ಗಂಡ ಅವನ ಸುಮ್ಮನಕ್ಕನ. ಆಮೇಲೆ ಆದಷ್ಟು ನಿನ್ನ ಗಂಡನ ಫೋನ್ನಿಂದ ಅವ್ನ ನಂಬರ್ಗಳೆಲ್ಲ ಡಿಲೀಟ್ ಮಾಡಿಬಿಡು. ನಿನ್ನ ಗಂಡಗೆ ಒಂದು ಬಿಗು ಮಾಡಿ ಹೇಳು. ಬೇಡ ಅಂದ್ರೆ ಬೇಡ, ಅವನು ಸಾವಿರ ನೀ ತೆಗಿಯಂಗಿಲ್ಲ, ಅವನು ನೀ ಮಾತಾಡ್ಸಂಗಿಲ್ಲ ಅಂಥೇಳಿ ಹೇಳು ಒಂದ್ಸಲ. ಏನು ಯಾಕಂತ ಕೇಳ್ತಾನೆ, ಏನು ಹೇಳಿ ಯಾಕಂತ? ಏನಾರು ಯಾಕಾಗಲಿ, ನಮ್ಗೆ ಇದು ಆದವರೆಲ್ಲ ಬೇಡ, ಜೈಲಿಗೆ ಬಂದವ್ರು ಸವಾಸ ಅಂತ ಹೇಳು. ಆದ್ರೆ ಸತ್ಯ ಹೇಳ್ಕೊಂಡು ಕುಂದ್ರಬೇಡ. ಇದನ್ನು ನೀ ಹೇಳಿದೆ ಅಂದ್ರೆ ಇಲ್ಲಿ ನೋಡಿಲ್ಲ, ನಿಜವಾಗ್ಲೂ ನಿನ್ನ ಗಂಡು ನಿನ್ನ ಮಾತ್ರ ಸುಮ್ಬಿಡೋದಿಲ್ಲ ಅನ್ನೋದಕ್ಕಿಂತ ಮನೆ ಬಿಟ್ಟು ಹೊರಗೆ ಹಾಕ್ತಾನೆ. ಆಮ್ಯಾಗ ಏನು ಮಾಡ್ತಿ? ಅದಕ್ಕೆ ಬಡ್ಕೊಂಡೆ ಮದುವೆ ಬೇಡ ಅಂತೇಳಿ. ಎಲ್ಲಿ ಕೇಳ್ತೀನಿ ನನ್ನ ಮಾತು?
ಆತಲ್ಲ ಏನೋ ನನ್ನ ಮಗಳು ಚಂದ ಇರಲಿ ಅಂತ ನನಗೂ ಆಸೆ, ಅದಕ್ಕೆ ನಾ ಮಾಡಿದೆ. ಈಗ ಅದೇ ಮುಳುವಾಗೈತಂದ್ರೆ ಏನು ಮಾಡ್ಲವ, ಈ ಹಲ್ಕಟ್ ಬೇಡ. ಇಲ್ಲಾಂದ್ರೆ ಮಗಳ ಬೇಡ, ನಂಗೆ ನೀ ಚಂದ ಇರ್ಬೇಕು ಏನ. ಹಾಂ, ನಮ್ಮ ಮನೆಗೆ ಹೋಗ್ಕನಿಲ್ಲ, ಹೋಗಿ ನಮ್ಮ ಅವ್ನು ಇರ್ತಾಳೆ. ಈಗ ಹೋಗಿ ಏನು ಹೇಳಕೋಬೇಡ ನಿನ್ನ ಗಂಡನ ಕಡೆ. ನಮ್ಮ ಮನೆಗೆ ಹೋಗಿ ನಮ್ಮ ಅವ್ನ ಕೂಟ ಇಬ್ಬರು ಕೂಟ ಮಾತಾಡ್ತೀನಿ ಏನ. ಬೇಡ ಆತಂದ್ರೆ ನಾನು ಇದನ್ನ ಏನಾರ ಒಂದು ಹರ್ನೀರಿ ಮಾಡಿ ಇದನ್ನ ದಾರಿ ಹೆಚ್ಚೆ ಬರ್ತೀನಿ. ನೀ ತಲೆ ಕೆಡಿಸ್ಕೊಬೇಡ ಏನು. ಅವ ಬಂದು ಉಸಲ್ ಬಿಡ್ಲಾರ್ದಂಗೆ ನಾ ಮಾಡಿದ್ರೆ ಆತಿಲ್ಲ. ನೀ ಸುಮ್ಮನೆ ಬಿಡು. ಈಗ ಅವ್ಗೇನು ಗೊತ್ತಾಗಿಲ್ಲದಲ್ಲ ನಿನ್ನ ಮನೆ ಅದ, ನಿನ್ನ ಗಂಡ ಅವನ ಅಂತೇಳಿ. ಇಲ್ಲ, ಗೊತ್ತಾಗಿಲ್ಲ. ಬೇಡ, ಗೊತ್ತಾಗೋದು ಬೇಡ ಏನು. ನಾ ಬಂದೋಬಸ್ತ್ ಮಾಡ್ತೇನೆ. ನಿಂಗೆ ಏನಿದ್ರು ನಾ ಸಂಜೆಗೆ ಫೋನ್ ಹಚ್ತೇನೆ, ತಲೆ ಕೆಡಿಸ್ಕೊಡ. ಇವತ್ತು ಮನೆ ಕೆಲಸಕ್ಕೆ ಹೋಗಂಗಿಲ್ಲ ನಾನು. ಅವ್ರಂತೇಳಿ ಹೇಳಿ ಇವತ್ತು ಅರ್ಜೆಂಟ್ ಐತೆ ಅಂತೇಳಿ ನಾ ಏನಾರ ಒಂದು ಆರಾಮಿಲ್ಲ ಅಂತ ಏನಾರ ಒಂದು ಹೇಳಿ ಇವತ್ತು ಅವ್ನ ಮನೆಗೆ ಹೋಗ್ತೀನಿ. ಅವ್ನ ಮನೆಗೆ ಹೋಗಿ ಅವ್ನ ಕಡೆ ಆಕಿ ಕಡೆ ಇಬ್ಬರ ಕಡೆನೂ ಮಾತಾಡೇ ಬರ್ತೇನೆ. ನೀ ತಲೆ ಕೆಡಿಸ್ಕೊಬೇಡ ಆತ. ಅದೇನು ಮಾಡ್ತೀಯ ಮಾಡ, ನನಗೆ ಮಾತ್ರ ಈ ಗೊಂದಲದೊಳಗೆ ಈ ಹೆದರಿಕೆ ಒಳಗೆ ಇರೋಕ್ಕಾಗಲ್ಲ. ಅದನ್ನ ನೀ ಹೇಳ್ಬಾ. ಅಪ್ಪಿ ತಪ್ಪಿನೂ ಮತ್ತು ಅವ್ರ ಮನೆಗೆ ಹೋಗಿದ್ದೇನ, ಅವ್ರ ಮನೆ ಅದೇ ಅಂತ ಏನಾರು ಬಾಯಿಗೆ ಬಿಟ್ಟು. ಇಲ್ಲ ಹೇಳಲ್ಲ. ಅವತ್ತು ಒಂದು ದಿನ ನೀನು ಅವನ ಜೊತೆಗೆ ಮೈ ಮರಿಲಾರ್ದಂಗೆ ನಿನ್ನ ಬಿಗುವನೇ ನೀ ಇದ್ದಿದ್ರೆ ಇವತ್ತಿಷ್ಟೆಲ್ಲ ಅನುಭವಿಸೋದು ಬೇಕಾಗಿದ್ದಿಲ್ಲವ. ಅದಕ್ಕೆ ಹೇಳೋದು, ಹೆಣ್ಣು ಮಕ್ಕಳು ಒಂದು ಸಲ ಎಡವಿದ್ರೆ ಮುಗೀತು, ಜೀವನದಾಗ ಮ್ಯಾಗ ಹೇಳೋಕ್ಕಾಗಂಗೇ ಇಲ್ಲ. ಎಲ್ಲೋ ಒಬ್ಬರಿಗೆ ಎರಡನೇ ಅವಕಾಶ ಸಿಗೋದು, ಎಲ್ಲರಿಗೆ ಆ ಅವಕಾಶ ಸಿಗಂಗಿಲ್ಲ ಮಗಳ. ನಿನಗೆ ಸಿಕ್ಕೈತಿ, ಆದರೂ ಅದನ್ನು ಬಳಸ್ಕೊಳಕ್ಕಾಗವಲ್ತಲ್ಲ. ನೀ ತಲೆ ಕೆಡಿಸ್ಕೊಬೇಡ, ನಿನ್ನ ಜೀವನ ಹಾಳಾಗಕ್ಕೆ ನಾ ಬಿಡುವುದಿಲ್ಲವ. ನನ್ನ ತಪ್ಪಾಗೈತವ. ನನ್ನಿಂದ ನಿನಗೆ ಭಾಳ ನೋವು, ಕಿರಿಕಿರಿ. ನನ್ನಿಂದ ನಿನ್ನ ಮನಸ್ಸಿಗೆ ಎಷ್ಟು ನೋವು. ನನ್ನ ತಪ್ಪಾಗೈತವ. ಇರಲಿ ಬಿಡು, ಹೆಣ್ಮಕ್ಳು ಮಾಡೋ ಒಂದು ತಪ್ಪಿಂದ ತಂದೆ ತಾಯಿ ಎಷ್ಟು ನೋವು ಅನ್ಭವಿಸ್ತಾರವ. ಇದನ್ನ ಎಲ್ಲರೂ ತಿಳ್ಕೊಂಡ್ಬಿಟ್ರೆ ಯಾರೂ ಮಾಡಲ್ಲ. ತಿಳ್ಕೊಳ್ಳಾರ್ದ ತಪ್ಪು ಮಾಡಿ ತಂದೆ ತಾಯಿಗೆ ಎಷ್ಟು ನೋವು ಕೊಡ್ತಾರಲ್ಲ ಪಾಪ. ಇರಲಿ ಬಿಡವ, ಇರಲಿ.